ನಿಮ್ ಮನೆಗಿರುವಂತ ಎಮ್ಮಿ ಕರುಗಳು ಈ ತರ ಆಗಿದ್ರೆ ಅದಕ್ಕೆ ಏನ್ ಮಾಡ್ಬೇಕಂತ ಹೇಳ್ತೀನಿ ಲಾಗ್ನ ಕೊನೆ ತನಕ ನೋಡಿ. ನಮಸ್ಕಾರ ರೀ ನಮ್ಮೆಲ್ಲ ಉತ್ತರ ಕರ್ನಾಟಕ ಮಂದಿಗೆ ಅನ್ಕೊಂತ ನಾವು ಬೆಳಗ್ನೆ ಎದ್ದ ಮಜ್ಗಿ ಕಡೆ ಕೋಲ್ ತಗೊಂಡು ಮಜ್ಗಿ ಕಡೆ ಹಾಕತ್ಬಿಟ್ಟು ನೋಡ್ರಿ. ನಮ್ ಕಡೆ ಸೈಡ್ ಮಜ್ಗಿ ಹೆಂಗ್ ಕಡಿತಪ್ಪ ಅಂದ್ರೆ ಮೊಸರಿನ ಮ್ಯಾಗಿನ ಕೆನಿ ಎಲ್ಲ ತೆಗೆದಿಟ್ಟಿದ್ದು ಊಟ ಕೆನಿನೆಲ್ಲ ಈ ತರ ಒಂದ್ ದೊಡ್ಡ ದಬ್ರೆ ಹಾಕಿ ಮಜ್ಗಿ ಕಡಿತಾವ ನೋಡ್ರಿ. ಈ ತರ ಮಜ್ಗಿ ಕಡದ ಅದ್ರಾಗಿಂತ ಬೆಣ್ಣಿ ತೆಗಿತಾವ ನೋಡ್ರಿ. ಆಮೇಲೆ ಮಜ್ಗಿ ಎಲ್ಲ ಕಡದ ಆಮೇಲೆ ಅಂಗಡಿಗೆ ಹೋಗಿ ಸೀದಾ ಒಂದು ಶುಗರ್ಲೆಸ್ ಒಂದ್ ಶುಗರ್ ಪ್ಲಸ್ ಬಿಸ್ಕಿಟ್ ತಗೊಂಡ್ ನೋಡ್ರಿ. ಅದನ್ನ ತಗೊಂಡು ಸೀದಾ ಮನಿಗ್ ಬಂದ್ ಚಾ ಕುಡಿಯೋರಿಗೆ ಬಿಸ್ಕಿಟ್ ಕೊಟ್ಟೆ. ನಮಗ್ ಬೆಳೆಗಳಲ್ಲಿ ಏನಿರ್ತತೆ ಬಿಡ್ತತೆ ಗೊತ್ತಿಲ್ಲ, ಆದ್ರೆ ನಮ್ ಬೆಳೆಗಳಲ್ಲಿ ಜೋಳದ ರೊಟ್ಟಿ ಅಂತ ಇರಬೇಕು ನೋಡ್ರಿ. ಹಂಗ ಹೊಟ್ಟಿ ಬಾಳಸ್ತ ಒಂದು ಮನ್ಗಂಡ್ ರೊಟ್ಟಿ ತಿಂದ ಆಮೇಲೆ ಹೊರಗಿದ್ದ ಸಗಣಿ ಕಸ ಎಲ್ಲ ಅಷ್ಟು ತುಂಬಿ ಬಿಟ್ಟಿಗೆ ಹಾಕಿ ತುಂಬಿಟ್ಟು ಸಗಣಿ ಬಿಟ್ಟಿ ತಗೊಂಬಂದ ಸೀದಾ ತಿಪ್ಪಿಗೆ ಹೋಗೋದೆ. ಆಮೇಲೆ ಅಲ್ಲಿಂದ ಸೀದಾ ದನದ ದವಾಖಾನಿಗೆ ಹೋಗಿ ಡಾಕ್ಟರ್ ಕರ್ಕೊಂಡು ಸೀದಾ ಅಕ್ಕಿ ಮನೆಗೆ ಬಂದ್ಬಿಟ್ಟ ನೋಡ್ರಿ. ಯಾಕಪ್ಪ ಅಂದ್ರೆ ನಮ್ದೊಂದು ಎಮ್ಮಿಕರ ಆರಾಮಿಲ್ಲ ನೋಡ್ರಿ. ಇದು ಹಂಗ ಎಮ್ಮಿಕರಿಗೆ ಎಲ್ಲಾ ತರದ ಇಂಜೆಕ್ಷನ್ ಮಾಡಿಸಿ ಆಮೇಲೆ ಡಾಕ್ಟರ್ ಕೊಂದು ಸೀದಾ ದವಾಖಾನಿಗೆ ಹೋಗಿ ನಮ್ದು ಅಕ್ಕಿ ಮನೆ ದವಾಖಾನಿ ಏನ್ ಬಾಳ ದೂರ ನೋಡ್ರಿ, ಇಲ್ಲೇ ಐತ್ರಿ. ಅದಕ್ಕ ಇಲ್ಲೇ ಪಟ್ಟಣ ಬಂದ್ ಹಂಗ ಈಗ ಈ ತರ ಎಮ್ಮಿಕರ್ಗಳಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ ಊರಾಗಿದ್ದಂತ ದವಾಖಾನಿಗೆ ಹೋಗಿ ಜಂತಿನ ಎಣ್ಣೆ ಅಂತ ಹೇಳಿದ್ರೆ ಅದನ್ನ ಒಂದು ಬಾಟ್ಲಿ ಕೊಡ್ತಾರ, ಅದನ್ನ ಇಸ್ಕೊಂಬಂದ್ ಈ ತರ ಇದ್ದ ಎಮ್ಮಿಕರ್ಗಳಿಗೆ ತಿಂಗಳ 5 ml ಜಂತಿನ ಎಣ್ಣೆನ ಹಾಕ್ಬೇಕು ನೋಡ್ರಿ. ಇನ್ನ ತಿಂಗಳಿಗೆ ಒಂದ್ಸರಿ 5 ml ಹಾಕ್ಬೇಕು ನೋಡ್ರಿ. ಆಮೇಲೆ ಅಷ್ಟು ಎಮ್ಮಿಕರ್ಗಳಿಗೆ ನೀರ್ಗಿರೆಲ್ಲ ಕುಡಿಸಿ ಈ ಕಡೆ ಇದ್ದ ಎಮ್ಮಿಕರ್ಗಳನ್ನ ಔಷಧ ತಗೊಂಬಂದ್ ಈ ಕಡೆ ಕಟ್ಟಿ ಅಷ್ಟು ಎಮ್ಮಿಕರ್ಗಳಿಗೆ ಮೇವು ಎಲ್ಲ ಹಾಕಿ ಹಂಗ ಇಷ್ಟ ಹೇಳಿ ಇವತ್ತಿನ ಲಾಗ್ ಮುಗಿಸನ್ರಿ. ಹಂಗ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಫಾಲೋ ಮಾಡ್ಕೊಂಡ್ರೆ ಮರಿಬಾರ್ದು ನೋಡ್ರಿ.